ಈಗಲೇ ಮಾಜಿ ಸಚಿವರು ಪರಿಷತ್ನ ಸದಸ್ಯ ಸಿ.ಟಿ. ರವಿ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಚಿವರ ಮೇಲೆ ಸ್ವಪಕ್ಷೀಯರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಈಗ ಸದನದಲ್ಲಿ ಗಂಭೀರವಾಗಿ ರಾಜಣ್ಣ ಆರೋಪ ಮಾಡಿದ್ದಾರೆ. ಸಾಮಾನ್ಯ ಸಂಗತಿನ ಇದು. ಅವರ ಆರೋಪದಲ್ಲಿ ಬರೀ ಸಚಿವರು ಅಂತಿಲ್ಲ, ನ್ಯಾಯಾಧೀಶರು, ಅಧಿಕಾರಿಗಳು, ಸಚಿವರು ಇವ್ರನ್ನೆಲ್ಲರನ್ನೂ ಹನಿ ಟ್ರ್ಯಾಪಿಗೆ ಒಳಪಡಿಸಿದ್ದಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಇದನ್ನು ಲಘುವಾಗಿ ತೊಗೊಳಕ್ಕಾಗುತ್ತೇನ್ರಿ? ಕೇಳ್ರಿ CM ಮುಖ್ಯಮಂತ್ರಿಗಳಿಗೆ ಇಂಥ ಪ್ರಕರಣವನ್ನು ಲಘುವಾಗಿ ತೊಗೊಳ್ಬೇಕಾ? ಮತ್ತು ಭೂಕಂಪದ ಕೇಂದ್ರ ಬಿಂದು ಕಾಂಗ್ರೆಸ್ ಪಾರ್ಟಿಲೇ ಇದೆ. ಪ್ರೊಡ್ಯೂಸರು, ಡೈರೆಕ್ಟರು, ಮಾರ್ಕೆಟಿಂಗ್ ಮಾಡೋರು ಎಲ್ಲರೂ ಕಾಂಗ್ರೆಸ್ ಪಾರ್ಟಿಲೇ ಇದ್ದಾರೆ ಅನ್ನೋದನ್ನು ಗೊತ್ತಿರತಕ್ಕಂಥ ಸಂಗತಿ. ತನಿಖೆ ನಡೆಸಲಿ. ಯಾವ ತನಿಖೆ ಆಗಬೇಕು ಅಂತಿರೋದು? ಯಾಕೆಂದರೆ ಸರ್ಕಾರದ ಮೇಲೆ ಬಂದಿರುವಂಥ ಒಂದು ಗಂಭೀರ ಆರೋಪ ಇದು. CBI ತನಿಖೆನೇ ಆಗಬೇಕು. ಇನ್ನೂ ಅವರಿಗೆ ನಿಷ್ಪಕ್ಷಪಾತವಾಗಿರಬೇಕು. ಹೆಡೆಡ್ ಬೈ ಹೈಕೋರ್ಟ್ ಜಸ್ಟಿಸ್ರ ನೇತೃತ್ವದಲ್ಲಿ CBI ತನಿಖೆ ಆಗಲಿ. ಸರ್, ಈಗ ಪ್ರೊಡ್ಯೂಸರ್ ಯಾರು ಸರ್? ಹಾಗಾದರೆ ಪ್ರೊಡ್ಯೂಸರ್ ಯಾರು ಅನ್ನೋದನ್ನು ತನಿಖೆ ನಂತರ ಗೊತ್ತಾಗಬೇಕು. ರಾಜಣ್ಣ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಸತ್ಯ ಏನು ಅಂತ. ಅಂದರೆ ಈ ರೀತಿಯಾದ ಒಂದು ಸಂಸ್ಕೃತಿ ಏನು ಸಂದೇಶ ಕೊಡುತ್ತೆ ರಾಜ್ಯದಲ್ಲಿ? ಒಂದು ಕೆಟ್ಟ ರಾಜಕಾರಣ, ನೀಚ ರಾಜಕಾರಣದ ಪರಮಾವಧಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ಪರಿಷತ್ನ ಸದಸ್ಯರಂತ ಸಿ.ಟಿ. ರವಿಯವರ ಮಾತು. ಈ ಒಂದು ತನಿಖೆ ಎಂದೇ CBI ತನಿಖೆ ಆಗಬೇಕು, ಇದೊಂದು ನೀಚ ರಾಜಕಾರಣ ಅನ್ನೊಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರೋದು. ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು. ಈಗಲೇ ಮಾಜಿ ಸಚಿವರು ಪರಿಷತ್ನ ಸದಸ್ಯ ಸಿ.ಟಿ. ರವಿಯವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಸಚಿವರ ಮೇಲೆ ಸ್ವಪಕ್ಷೀಯರೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಈಗ ಸದನದಲ್ಲಿ ಗಂಭೀರವಾಗಿ ರಾಜಣ್ಣ ಆರೋಪ ಮಾಡಿದ್ದಾರೆ. ಸಾಮಾನ್ಯ ಸಂಗತಿನ ಇದು. ಅವರ ಆರೋಪದಲ್ಲಿ ಬರೀ ಸಚಿವರು ಅಂತಿಲ್ಲ, ನ್ಯಾಯಾಧೀಶರು, ಅಧಿಕಾರಿಗಳು, ಸಚಿವರು ಇವ್ರನ್ನೆಲ್ಲರನ್ನೂ ಹನಿ ಟ್ರ್ಯಾಪಿಗೆ ಒಳಪಡಿಸಿದ್ದಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಇದನ್ನು ಲಘುವಾಗಿ ತೊಗೊಳಕ್ಕಾಗುತ್ತೇನ್ರಿ? ಕೇಳ್ರಿ ಮುಖ್ಯಮಂತ್ರಿಗಳಿಗೆ ಇಂಥ ಪ್ರಕರಣವನ್ನು ಲಘುವಾಗಿ ತೊಗೊಳ್ಬೇಕಾ? ಮತ್ತು ಭೂಕಂಪದ ಕೇಂದ್ರ ಬಿಂದು ಕಾಂಗ್ರೆಸ್ ಪಾರ್ಟಿಲೇ ಇದೆ. ಪ್ರೊಡ್ಯೂಸರು, ಡೈರೆಕ್ಟರು, ಮಾರ್ಕೆಟಿಂಗ್ ಮಾಡೋರು ಎಲ್ಲರೂ ಕಾಂಗ್ರೆಸ್ ಪಾರ್ಟಿಲೇ ಇದ್ದಾರೆ ಅನ್ನೋದನ್ನು ಗೊತ್ತಿರತಕ್ಕಂಥ ಸಂಗತಿ. ತನಿಖೆ ನಡೆಸಲಿ. ಯಾವ ತನಿಖೆ ಆಗಬೇಕು ಅಂತಿರೋದು? ಯಾಕೆಂದರೆ ಸರ್ಕಾರದ ಮೇಲೆ ಬಂದಿರುವಂಥ ಒಂದು ಗಂಭೀರ ಆರೋಪ ಇದು. CBI ತನಿಖೆನೇ ಆಗಬೇಕು. ಇನ್ನೂ ಅವರಿಗೆ ನಿಷ್ಪಕ್ಷಪಾತವಾಗಿರಬೇಕು. ಹೆಡೆಡ್ ಬೈ ಹೈಕೋರ್ಟ್ ಜಸ್ಟಿಸ್ರ ನೇತೃತ್ವದಲ್ಲಿ CBI ತನಿಖೆ ಆಗಲಿ. ಸರ್, ಈಗ ಪ್ರೊಡ್ಯೂಸರ್ ಯಾರು ಸರ್? ಹಾಗಾದರೆ ಪ್ರೊಡ್ಯೂಸರ್ ಯಾರು ಅನ್ನೋದನ್ನು ತನಿಖೆ ನಂತರ ಗೊತ್ತಾಗಬೇಕು. ರಾಜಣ್ಣ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಸತ್ಯ ಏನು ಅಂತ. ಅಂದರೆ ಈ ರೀತಿಯಾದ ಒಂದು ಸಂಸ್ಕೃತಿ ಏನು ಸಂದೇಶ ಕೊಡುತ್ತೆ ರಾಜ್ಯದಲ್ಲಿ? ಒಂದು ಕೆಟ್ಟ ರಾಜಕಾರಣ, ನೀಚ ರಾಜಕಾರಣದ ಪರಮಾವಧಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ಪರಿಷತ್ನ ಸದಸ್ಯರಂತ ಸಿ.ಟಿ. ರವಿಯವರ ಮಾತು. ಈ ಒಂದು ತನಿಖೆ ಎಂದೇ CBI ತನಿಖೆ ಆಗಬೇಕು, ಇದೊಂದು ನೀಚ ರಾಜಕಾರಣ ಅನ್ನೊಂದು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾ ಇರೋದು. ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.